ನಾವು ₹1 ಕೊಟ್ಟು 15 ಪೈಸೆ ತಗೋತೀವಿ, ಅವ್ರು ₹1 ಕೊಟ್ಟು ₹2 90 ಪೈಸೆ ತಗೋತಾರೆ. ₹1 ಕೊಟ್ಟು ನಾವು 15 ಪೈಸೆ ತಗೊಂತಿಲ್ಲ, ₹1 ಕೊಟ್ಟು 53 ಪೈಸೆ ಕರ್ನಾಟಕ ವಾಪಸ್ ಬರ್ತಿದೆ. ಜೊತೆಗೆ 77 ಪೈಸೆ ನಿಮಗೆ ಸೆಕ್ಯೂರಿಟಿ ಮತ್ತು ಕಮ್ಯುನಿಕೇಶನ್ ಬರ್ತಿದೆ. ಅದ್ರ ಬಗ್ಗೆ ಚಾಲೆಂಜ್ ಮಾಡಿ 5 ಲಕ್ಷ ಕೊಟ್ಟು ನಾವು ಕೊಡ್ತಾ ಇರ್ತಕ್ಕಂಥದ್ದು 53 ಪೈಸೆ ಬರ್ತಾ ನಾವು 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೇವೆ, ಅವ್ರು ವಾಪಸ್ ತರ್ತಕ್ಕಂಥದ್ದು ಕೇವಲ 51,000 ಕೋಟಿ ರೂಪಾಯಿಗಳ ಮಾತ್ರ. ಸುಳ್ಳು ಹೇಳಬೇಕು ಅಂದ್ರೆ ನೀವು ಬಿಜೆಪಿ ಒಂದು ನಿಮಿಷ ಗ್ಯಾರಂಟಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್, ಏರ್ಪೋರ್ಟ್ಸ್, ಪೋರ್ಟ್ಸ್, ಆಮೇಲೆ ಈ ರಾಜ್ಯಕ್ಕೆ ಆಗ್ತಿರ್ತಕ್ಕಂಥ ಒಂದ್ ನಿಮಿಷ ಕಣ್ರಿ, ಒಂದ್ ನಿಮಿಷ ಫಾರ್ಮರ್ ಲೋನ್ಸ್, ಎಜುಕೇಶನ್ ಬರ್ತಕ್ಕಂತಹ ಅನುದಾನಗಳು, ಒಂದ್ ನಿಮಿಷ ತಡ್ರಿ. ಈಗ ಸರ್ ನಾನು ಏನ್ ಹೇಳ್ತೀನಿ ಗೊತ್ತಾ ಸರ್, ಒಂದ್ ನಿಮಿಷ ತಡ್ರಿ ಸರ್. ಈಗ ನೀವು ಅಶೋಕ್ ಗೌಡ್ರ ಆಗಿರ್ಬೋದು ಅಥವಾ ನಾಗರಾಜ್ ಯಾದವ್ ಆಗಿರ್ಬೋದು, ಎನಿ ಪಾಲಿಟಿಷಿಯನ್, ಯಾವುದೇ ಸರ್ಕಾರ ಇರಲಿ ಸರ್, ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಸರ್ ನೀವು ಯಾವತ್ತೂ ಕೂಡ ನಾಡಿನ ಬಗ್ಗೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಅದು ರಾಜಕೀಯ ಏನೇ ಇರಲಿ, ನೀವು ಮುಂದೆ ನಿಂತು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದನ್ನ ತರೋ ನಿಟ್ಟಿನಲ್ಲಿ ನೀವು ಲೀಡ್ ಮಾಡಬೇಕು, ನೀವು ಮಿಸ್ಲೀಡ್ ಮಾಡಬೇಕು. ಇಲ್ಲ ಮಾಡ್ತಾ ಇದೀವಿ ನೋಡಿ. ಒಂದೇ ಒಂದು ನಿಮಿಷ. ಈಗ ಇವತ್ತು ಬೆಳಗ್ಗೆ ಇವತ್ತು ಕೋಲ್ಡ್ ಸ್ಟೋರೇಜ್ಗೆ ಇವತ್ತು ಬೆಳಗ್ಗೆ ಯಾರೋ ಒಬ್ಬರ ಹತ್ರ ಹೋಗಿದ್ದೆ. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಸರ್ 5,000 ಲೀಟರ್ ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ನಿಮಗೆ 2,85,000 ನಿಮಗೆ ಸಬ್ಸಿಡಿ ಬರುತ್ತೆ. 2,85,00,000 ಅಂದ್ರೆ ಏನಾಯ್ತು? ಅದು ಕರ್ನಾಟಕ ರಾಜ್ಯಕ್ಕೆ ಬಂದಂತ ಇನ್ವೆಸ್ಟ್ಮೆಂಟ್ ಅಲ್ವಾ? ಅದಾದ್ಮೇಲೆ ನೀವು ಕುರಿ ಸಾಕಾಣಿಕೆ ಮಾಡಿದಾಗ ನಿಮ್ಗೆ 50 ಲಕ್ಷ ಸಬ್ಸಿಡಿ ಏನ್ ಮಾತಾಡ್ತಿದ್ದೀರಾ ನೀವು? ಅಂದ್ರೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡೀಸ್ ವಾಪಸ್ ಬಂದಂಗಲ್ವಾ ರಾಜ್ಯಕ್ಕೆ ವಾಪಸ್ ಬಂದಂಗಲ್ವಾ? ನಿಮ್ಗೆ ಇರಿಗೇಷನ್ ಪ್ರಾಜೆಕ್ಟ್ಸ್, ಮೈಕ್ರೋ ಇರಿಗೇಷನ್ ಪ್ರಾಜೆಕ್ಟ್ಸ್ ಇವೆಲ್ಲ ವಾಪಸ್ ಬಂದಂಗಲ್ವಾ? ಅದರಿಂದಾಗಿ 53 ಪೈಸಾ ರಾಜ್ಯಕ್ಕೆ ಬರ್ತಿರ್ತಕ್ಕಂಥದ್ದು. ಡಿಫೆನ್ಸ್ ಕಮ್ಯುನಿಕೇಶನ್ ಅಲ್ಲಿ ಬರ್ತಿರ್ತಕ್ಕಂಥ 77 ಪೈಸಾ ನಬಾರ್ಡ್ ಇರ್ಬೋದು, NBH ಇರ್ಬೋದು, ಯಾವ್ಯಾವ ಸ್ಕೀಮ್ಸ್ ಇದೆ ರಾಜ್ಯದಿಂದ ಕಳಿಸ್ತಕ್ಕಂತಹ ಕರೆಕ್ಟ್ ಆಗಿ ಕಳಿಸಿದಾಗ 100% ವಾಪಸ್ ಕೊಡ್ತಾರೆ, ಸರಿಯಾಗಿ ವಾಪಸ್ ಕೊಡ್ತಾರೆ. ಸುಳ್ಳು ಹೇಳ್ತಕ್ಕಂತಹ ಆಯ್ತು, ಇನ್ನೊಂದು ಸೈಡ್ ಇಟ್ಕೊಳ್ಳಿ, ಪರವಾಗಿಲ್ಲ, ನಾನು ಅಂಕಿ ಅನುದಾನ ಕೊರತೆ ವಿಚಾರ ನಾವು ಸೆಪರೇಟ್ ಆಗಿ ಡಿಬೇಟ್ ಮಾಡೋಣ. ಮಿಷನ್ ಮತ್ತು ಫೈನಾನ್ಸ್ ಕಮಿಷನ್ ಹೋಗಿ ಕೇಳ್ರಿ. ಫೈನಾನ್ಸ್ ಕಮಿಷನ್ ಮರ್ಯಾದೆ ಕೊಡ್ರಿ, ರಾಜ್ಯಕ್ಕೆ ಮರ್ಯಾದೆ ಕೊಡ್ರಿ, ಮನೆಗೆ ಮಗ ಕಲ್ತ್ಕೊಳ್ರಿ. 7ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಏನ್ ರೂಲ್ ಆಗಿತ್ತು? ಆ ರೂಲು ಯಾವಾಗ ಆಗಿತ್ತು? ಇವರೇ ಇಂದಿರಾ ಗಾಂಧಿ ಅವ್ರ ಸರ್ಕಾರ ಇತ್ತು. ಅದ್ರಲ್ಲಿ ಏನಾಯ್ತು? ಕಂಟಿನ್ಯೂ ಆಗಿದೆ. ರಾಜ್ಯಗಳು ಬದಲಾವಣೆ ಆಯ್ತು. ಅಶೋಕ್ ಗೌಡ್ರೆ, ಈ ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡ್ತು ಸರ್. ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡ್ತು. ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ವಿ. ಆ ಪ್ರಶ್ನೆಯಲ್ಲಿ ನಾವು ಮತ್ತು ರಣನೀತಿ ಅನ್ನುವಂಥ ಸಂಸ್ಥೆಯ ಸಹಯೋಗದಲ್ಲಿ ನಾವೊಂದು ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆಯಲ್ಲಿ ನಾವು ಕೇಳಿದ ಪ್ರಶ್ನೆ, ಗ್ಯಾರಂಟಿ ಸ್ಕೀಮ್ಗಳು, ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ ಅಂತ. ಜನ ಏನು ಹೇಳಿದ್ರು? ಬೇಕು ಅಂತ 61% ಜನ, ಬೇಡ ಅಂತ 34% ಜನ, ಗೊತ್ತಿಲ್ಲ ಅಂತ 5% ಜನ. ನೆಕ್ಸ್ಟ್ ಕ್ವಶನ್, ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ತಾ ಇದೆಯಾ? ರಿಲೇಟೆಡ್ ಕ್ವಶನ್. ಅದಕ್ಕೆ ಜನ ಹೌದು ಆಗ್ತಿದೆ ಬೆಲೆ ಏರಿಕೆ ಅಂತ 77% ಜನ, ಇಲ್ಲ ಆಗ್ತಾ ಇಲ್ಲ ಅಂತ 21% ಜನ, ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಅಂದರೆ ಜನಕ್ಕೆ ಬೇಕು ಗ್ಯಾರಂಟಿ, ಆದರೆ ಗ್ಯಾರಂಟಿ
ಯಾವ ವಿಚಾರಕ್ಕೆ ಬೆಲೆ ಏರಿಕೆ ಅನ್ನೋ ವಿಚಾರಕ್ಕೆ ನಾವು ಅದನ್ನ ಕಾಂಪನ್ಸೇಟ್ ಮಾಡೋಣ ಅಂತ ಗ್ಯಾರಂಟಿ ಯೋಜನೆಗಳು ತಂದ್ರಿ, ಅದೇ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಇಟ್ಸ್ ಲೈಕ್ ಅ ಸರ್ಕಲ್. ನೀವು ಪಬ್ಲಿಕ್ಗೆ ಕೇಳಿದ್ರೆ ಹೇಳಿದ್ದಾರೆ. ನಾನು ಕೇಳೋದಂದ್ರೆ ಗ್ಯಾರಂಟಿ ಅಂತಕ್ಕಂಥ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಬೆಲೆ ಏರಿಕೆ ಕರ್ನಾಟಕ ರಾಜ್ಯದ ಬಜೆಟ್ ಇಂದ ಆಗ್ಲಿ ಕರ್ನಾಟಕ ಸರ್ಕಾರದಿಂದ ಆಗಿದ್ದಲ್ಲ. ಕೇಂದ್ರ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಬೆಲೆ ಏರಿಕೆ 9 ರೂಪಾಯಿ ಜಾಸ್ತಿ ಮಾಡಿದ್ರು, ರೈತರಿಗೆ ಕೊಟ್ರ? ಒಂದ್ ನಿಮಿಷ. ರೈತರಿಗೆ ಕೊಟ್ರ? ಹೇಳಿ. ಡಿಸ್ಟರ್ಬ್ ಅಲ್ಲ, ಡಿಸ್ಟರ್ಬ್ ಅಲ್ಲ. ಅವರು ಇದ್ರ ಬಗ್ಗೆ ಹೇಳಬೇಕು. ರಾಜ್ಯದಲ್ಲಿ ಇನ್ಫ್ಲೇಷನ್ 13.1%, ಕೇಂದ್ರದಲ್ಲಿ 3.8% ಇನ್ಫ್ಲೇಷನ್ ಇರಬೇಕು. ಎಲ್ಲರೂ ಮಾತಾಡಬೇಕು, ಅದು ಪ್ರಧಾನಮಂತ್ರಿ ಅಲ್ಲ. ಇರ್ತಕ್ಕಂಥದ್ದು ಬೆಲೆ ಏರಿಕೆ ವಿಚಾರ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರಕ್ಕೆ ಮೇಲೆ ಬೀಳ್ತಕ್ಕಂಥ ವಿಚಾರ ಅಲ್ಲ. ಅದು ಕೇಂದ್ರ ಸರ್ಕಾರದ ಎಲ್ಲ ನೀತಿಗಳ ಅನುಗುಣವಾಗಿ ರಾಜ್ಯ ಸರ್ಕಾರ ಮಾಡುತ್ತೆ. 13.1% ಇನ್ಫ್ಲೇಷನ್ ರಾಜ್ಯದ್ದು, ದೇಶದ್ದು 3.8%. ಸತ್ಯ ಹೇಳಕ್ಕೆ ನಿಮ್ಮ ಹೆಸರು ನಾಗರಾಜ್ ಅಲ್ಲ, ಕುದುರೆ ಕಂಡಿದ್ದೀನಿ. ಆಯ್ತಾಯ್ತು. ನೋ ನೋ ಪರ್ಸನ್. ನೋಡಿ, ಒಂದೇ ಅಶೋಕ್ ಗೌಡ್ರೆ ಹೋಗ್ಲಿ, ಸತ್ಯ ಮಾತಾಡಿ, ಸತ್ಯ ಮಾತಾಡಿ. ಇಟ್ಸ್ ಓಕೆ, ಲೆಟ್ ಹಿಮ್ ಟಾಕ್ ಪ್ಲೀಸ್. ನಾನು ನಿಮ್ ಸತ್ಯ ಹೇಳ್ತೀನಿ ಕೇಳಿ. ಬೆಲೆ ಏರಿಕೆ ವಿಚಾರಗಳು ಬಂದಾಗ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ರಾಜ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ನ ಮುಖ್ಯಮಂತ್ರಿ 16 ಬಜೆಟ್ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೆಲೆ ಏರಿಕೆ ಕಾರಣ. ಅಶೋಕ್ ಗೌಡ್ರೆ ಮುಗೀತು. ನೀವು ಕೇಳಿರೋ ಪ್ರಶ್ನೆಗಳು ಜನಗಳನ್ನ ಕೇಳೋ ಪ್ರಶ್ನೆ ನಿಮ್ಗೆ ಇರ್ತಕ್ಕಂಥ ಹಕ್ಕನ್ನ ನೀವು ಚಲಾಯಿಸಿದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಪರಿಕಲ್ಪನೆ ಆಗಿದ್ದು ಬಡವರಿಗೋಸ್ಕರ ಸ್ವಾಭಿಮಾನಿ ಬದುಕೋಸ್ಕರ ಕೊಟ್ಟಿದ್ದೇವೆ. ಬೆಲೆ ಏರಿಕೆ ಅಂತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರದ ಆಡಳಿತ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳಲ್ಲ, ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪರಿಣಾಮಗಳ ಬೆಲೆ ಏರಿಕೆ ವಿಚಾರಗಳಲ್ಲಿ ಬೆಲೆ ಏರಿಕೆ ವಿಚಾರ ಆಗಿದೆ. ಇವತ್ತು ನಿಮ್ಗೆ ಹೇಳ್ಬೇಕು ಅಂದರೆ ನಾವು ಎಷ್ಟೇ ಗ್ಯಾರಂಟಿಗಳು ಕೊಟ್ಟರು ಕೂಡ ACP TSPಗೆ 42,000 ಕೋಟಿ ಇಟ್ಟರೂ ಕೂಡ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ನಾವು ಇಟ್ಟಿರ್ತಕ್ಕಂಥ 75,000 ಕೋಟಿಗೆ ಹೆಚ್ಚು ಇಟ್ಟಿರಬೇಕಾದ ಸಂದರ್ಭದಲ್ಲಿ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ನಮ್ಮ ಬಗ್ಗೆ ಹೇಳ್ತಾರಲ್ಲ ಸಾಲ ಮಾಡಿದ್ವಿ ಅಂತೇಳಿ. ನಾವು ಅಧಿಕಾರ ಬಿಟ್ಟುಕೊಟ್ಟಾಗ ಅವ್ರಿಗೆ 14ರಲ್ಲಿ 54 ಲಕ್ಷ ಕೋಟಿ ಇತ್ತು. ಇವತ್ತು 200 ಲಕ್ಷ ಕೋಟಿಗಳು ದಾಟಿ ಇರಬೇಕಾದ್ರೆ 42% ದುಡ್ಡನ್ನ ದೇಶದ ದುಡ್ಡನ್ನ ಯಾವ್ದಕ್ಕೆ ಕಟ್ತಾರೋ ಗೊತ್ತೇನೋ, ಬಡ್ಡಿ ಕಟ್ಟಲಿಕ್ಕೆ ಕೊಡ್ತೀರಲ್ರಿ. ಈ ದೇಶನ ಮಾರ್ಗೇಜ್ ಮಾಡಿದ್ರಲ್ಲ, ದಿವಾಳಿ ಮಾಡಿದವರು ನೀವು. ಒಂದ್ ಮಾತು ಹೇಳ್ತೀನಿ, ಬಿಜೆಪಿಗರು ಕೇಳ್ತಾ ಇರೋ ಪ್ರಶ್ನೆ, ಆಯ್ತಪ್ಪ ಈಗ ಗ್ಯಾರಂಟಿ ಯೋಜನೆಗಳಿಗೆ ನೀವು ದುಡ್ಡು ತೆಗೆದಿಟ್ಟಿದ್ದೀರಿ, ಆರ್ಥಿಕವಾಗಿ ನೀವು ಯಾವುದೇ ವಿತ್ತೀಯ ಕೊರತೆಯನ್ನ ಅನುಭವಿಸದೆ ಶಿಸ್ತನ್ನ ಪಾಲಿಸ್ತಾ ಇದ್ದೀರಿ ಅಂತ. ಸೊ ಇವರು 42% ಅಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ, ಇಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ ಅಂತ ನೀವು 42% ಬಡ್ಡಿ ಕೊಡ್ತಾ ಇದ್ದಾರೆ. ಯಾರು ದುಡ್ಡು ಗೊತ್ತಾ? ರಾಧಾ ಮೇಡಮ್ ಹತ್ರ 30% ಕಟ್ ಮಾಡ್ತಾರಲ್ಲ, ಆ ದುಡ್ಡನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈ ದೇಶದ ಜನ, ಒಂದ್ ನಿಮಿಷ ಮೇಡಮ್, ಈ ದೇಶದ 140 ಕೋಟಿ ಜನ ಅಡಾಟಿದ್ರಲ್ರಿ, ನಾಚಿಕೆ ಆಗಲ್ಲ ನಿಮ್ಗೆ? ಈ ದೇಶವನ್ನ ಹಾಳು ಮಾಡಿಕೊಟ್ಟಿದ್ದೀರಿ ನೀವು. ಡಿಬೇಟ್ ಮಾಡ್ತೀರಾ ಇಲ್ವಾ ಹೇಳಿ. ಸೊ ಈಗ ಅವ್ರು ಕೇಳ್ತಾ ಇರೋದು, ಸರ್ ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿಗೆ 1000 ಕೋಟಿ ಕೊಡ್ತಿರಲ್ಲ, ಇಷ್ಟೆಲ್ಲ ಇದ್ಕೊಂಡು ಇದು ಯಾವ ರೀತಿಯಾದಂತ ಪಾಲಿಟಿಕ್ಸ್? ಆಮೇಲೆ ಈ ದೇಶದಲ್ಲಿ 12% ಜಾಸ್ತಿ ಇರ್ತಕ್ಕಂಥ ಜನಗಳಿಗೆ ನಾವು 1% ಬಜೆಟ್ ಅಲೋಕೇಶನ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿರಲ್ಲ. ಅವ್ರು ಏನ್ ಮಾಡಿದ್ರು ಮಠ ಮಾನ್ಯಗಳಿಗೆಲ್ಲ ರಿಕ್ವೆಸ್ಟ್. ನಾವು ಕನ್ನಡಿಗರಾಗಿ 13,500 ರೂಪಾಯಿಗಳನ್ನ ಕೊಡ್ತೀವಿ GSTಗೆ. 2,000 ಕೊಟ್ಟಲ್ಲ ಗೊತ್ತಾ ನಿಮಗೆ? ಅವ್ರಿಗೆ ಕೊಡ್ತಾ ಇದ್ರಿ. ಸಮಸ್ಯೆ ಆಗ್ತಿರೋದು 5 ಲಕ್ಷ ಕೋಟಿ ತಗೊಂಡು 51,000 ಕೊಡ್ತಿರಲ್ಲ ರಾಜ್ಯಕ್ಕೆ. ಮೇಡಮ್, ಗ್ಯಾರಂಟಿಗಳಿಗೆ ಸಮಸ್ಯೆ ಆಗ್ತಿರೋದು, ಬೆಲೆ ಏರಿಕೆ ಆಗ್ತಾ ಇರೋದು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿರೋ ಮಿಸ್ಮ್ಯಾನೇಜ್ಮೆಂಟ್ ಇಂದ. ಈಗ ಇವರೇ ಹೇಳಿದ್ರು, ಇದು SC SC ಮತ್ತೆ TSP ಇದಕ್ಕೆ 42,000 ಇಟ್ ಮಾಡಿದೀವಿ ಅಂತ. 2024 ಮತ್ತೆ 25 ಅಲ್ಲಿ ಅವರು ಇನ್ನೂ ತನಕ 9,200 ಕೋಟಿ ರೂಪಾಯಿ ಖರ್ಚೆ ಮಾಡಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ್ದು ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ. ನಿಮ್ಗೆ ಅನುಕೂಲ ಆಗೋ ತರ 1 ನಿಮಿಷ ಕೊಡಿ ಸರ್. ಕರ್ನಾಟಕದ ಸಾಲ ಫಸ್ಟ್ ಕ್ವಾರ್ಟರ್ ನಲ್ಲಿ ಅಂದ್ರೆ ಜನವರಿ ಅಂಡ್ ಮಾರ್ಚ್ ಅಲ್ಲಿ ಅಂದಾಜು 40,000 ಕೋಟಿ, ಅಂದ್ರೆ ಪ್ರತಿ ವಾರಕ್ಕೆ 3,500 ಕೋಟಿ ಸರ್. ಪ್ರತಿ ವಾರಕ್ಕೆ 3,500 ಕೋಟಿ, ಪ್ರತಿ ವಾರಕ್ಕೆ 3,500 ಕೋಟಿ.
ನಿಮ್ಗೆ 7.4% GDP ಗ್ರೋತ್ ಇರಬೇಕಾದ್ರೆ why not? ಕೇಳಿ ಒಂದು ನಿಮಿಷ ನಾಗರಾಜ್ ಅವರೇ, this is ಅಶೋಕ್ ಗೌಡ, not ನಾಗರಾಜ್. 16 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಬ್ರಹ್ಮ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಸಾಲ 67% ಮಾಡಿ ಅದಾದ್ಮೇಲೆ ನಾವು 42,000 ಕೋಟಿ excess ಇಟ್ವಿ. ಇವ್ರು ಇವತ್ತು ದಿವಾಳಿ ಮಾಡಕ್ ಕೊಟ್ಟಿದ್ದಾರೆ. ಹೆಂಗೆ ಹೇಳ್ತಾರೆ? ಹೇಳ್ತೀನಿ ಕೇಳಿ. ರಾಜ್ಯದಲ್ಲಿ ಇವತ್ತು ಆಯ್ತಲ್ಲ, ಮುಗಿತಲ್ಲ, ಒಂದು ಸೇರಿ. ಒಂದು ನಿಮಿಷ. ಆಯ್ತು, ಒಂದು ನಿಮಿಷ. ಒಂದು ನಿಮಿಷ. ನೋಡಿ, ವಾದ ಮಾಡೋಣ. ಒಂದು step ಕೊಡಿ. ಒಂದು step time ಕೊಡಿ. No, 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 no. This is not right. This is not right. This is not right. This is not right. Wait. You mortgage this country. ಒಂದು ನಿಮಿಷ ತಾಳಿ. ಒಂದು ನಿಮಿಷ. ಸರ್, ಜನರಿಗೆ ಏನು ಕೇಳಿಸ್ತಾ ಇಲ್ಲ. 3,15,000 ಕೋಟಿ 22 ತಿಂಗಳ ಸಾಲ. ಎಕ್ಸಸ್ ಇನ್ಕಮ್ ಬಿಕಾಸ್ ಆಫ್ ಟ್ಯಾಕ್ಸೇಷನ್, ಬಿಕಾಸ್ ಆಫ್ ಸರ್ವಿಸಸ್ ಎಲ್ಲ ಸೇರಿಸಿ ಸರ್, ಇಷ್ಟೆಲ್ಲ ಸಾಲ ಇದ್ದು ನೀವು UP ಟೀಮ್ ಯಾಕೆ ಬಂದಿತ್ತು ಒಂದು ನಿಮಿಷ ಸರ್? ತಾಳಿ, ಒಂದು ನಿಮಿಷ ತಾಳಿ. ಅಧ್ಯಯನ ಮಾಡಕ್ಕೆ ಒಂದು ನಿಮಿಷ ಯಾಕೆ ಬಂದೆ. ಬಂದಿತ್ತು ಸರ್? 36,000 ಕೋಟಿ ಲಾಸ್ಟ್ ಇಯರ್ ಇನ್ಕಮ್ ಎಕ್ಸಸ್. ಸರಿ ಸರ್, ಈ ವರ್ಷ UP ಟೀಮ್ ಯಾಕೆ ಒಂದು ನಿಮಿಷ ಬಂದೆ ಅದಕ್ಕೂ ಯಾಕೆ ಬಂತು? ಬಂದ್ಬಿಡಿ. ಬಂದೆ ಒಂದು ನಿಮಿಷ. ಬಂದೇ 51,000 ಬಿಡಿ. ಕೋಟಿ ಈ ವರ್ಷ ಎಕ್ಸಸ್ ಯಾಕೆ ಬಂತು UP ಟೀಮ್ ಬಂದೆ. ಅಧ್ಯಯನ ಒಂದು ನಿಮಿಷ ಮಾಡಕ್ಕೆ? ತಾಳಿ, ನೋ. ಮುಗಿಸ್ಬಿಡ್ತೀನಿ. ಬಂದ್ಬಿಡಿ, ಮುಗಿಸ್ಬಿಡ್ತೀನಿ. time ಇಲ್ಲ, ಆಮೇಲೆ ನೋಡಿ. ಒಂದು ನಿಮಿಷ ತಾಳಿ. ಅದಾದ್ಮೇಲೆ 51,000 ಕೋಟಿ ಎಕ್ಸಸ್ ಇನ್ಕಮ್ ಆಯ್ತು. ಇಷ್ಟೆಲ್ಲ ಇನ್ಕಮ್ ಜಾಸ್ತಿ ಆಗಿ ರಾಜ್ಯದಲ್ಲಿ ಏನಾಯ್ತು ಅಂದ್ರೆ 97 ಕ್ಯಾಬಿನೆಟ್ ರ್ಯಾಂಕ್. ಒಂದು ನಿಮಿಷ, ಒಂದು ನಿಮಿಷ. 97 ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು. ಇವ್ರ ಮನೆ ಖರ್ಚುಗಳಿಗೆ 1,000 ಕೋಟಿ ಜಾಸ್ತಿ ಮಾಡಿದ್ರು. ಈಗ ಎಲ್ಲೋಯ್ತು ದುಡ್ಡು? ಇವತ್ತು ಯುಪಿ ತಂಡ ಎಷ್ಟು ಫೇಲ್ ಆಗಿದೆ, ರಾಜ್ಯ ಕರ್ನಾಟಕ ರಾಜ್ಯ ಎಷ್ಟು ಏನು ಕಂಡೀಷನ್ ಹಾಕ್ಬೇಕು, ನಾವು ಗೃಹಲಕ್ಷ್ಮಿ ಕೊಡಬೇಕು ಅಂತಿದ್ರು. ಆ ರೀತಿ ಬಂದಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಕೊಡಕ್ಕೆ ಏನು ಕಂಡೀಷನ್ ಹಾಕ್ಬೇಕು ಅಂತ ಬಂದಿರ್ತಕ್ಕಂಥದ್ದು. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ಅಪ್ಪಮ್ಮ ನಿಂಗೂ ಫ್ರೀ. ಅಲ್ಲ ಅದು ಕಂಡೀಷನ್ಸ್ ಅಪ್ಲೈ. ಯಾವ ರೀತಿ ಕಂಡೀಷನ್ಸ್ ಹಾಕ್ಬೇಕು ಬಂದಿದ್ದಾರೆ. ಸುನೀಲ್ ಸರ್, ಕರೆಕ್ಟ್. ಈಗ UP ಟೀಮ್ ಬಂದ್ಬಿಟ್ಟು ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆ ಅಂತ ಲೆಕ್ಕ ಹಾಕಕ್ ಬಂದಿದೆ ಅಂದ್ರಲ್ಲ, ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಅವ್ರ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಲೆಕ್ಕ ಹಾಕಕ್ ಮಾತಾಡಕ್ ಕೊಡಿ ಸರ್. ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಸಾಲ ಮಾಡ್ತಾ ಇದಾರೆ, ಬಿಜೆಪಿ ಅವರು ಸೆಂಟ್ರಲ್ ಅಲ್ಲಿ ಸಾಲ ಮಾಡ್ತಾ ಇದಾರೆ. ಇಬ್ರು ಸಾಲ ಮಾಡ್ತಾ ಇದಾರೆ. ಎಲ್ಲರೂ ಅದನ್ನೇ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ. ಅಶೋಕ್ ಗೌಡ್ರೆ ಫಸ್ಟ್ ಡಿಬೇಟ್ ಮುಗಿಸಕ್ ಕೊಡ್ರಿ. ಫಸ್ಟ್ ಡಿಬೇಟ್ ಮುಗಿಸಕ್ಕಾದ್ರೂ ಕೊಡ್ರಿ ನ್ಯಾಯಯುತವಾಗಿ. ಓಕೆ, ಡಬಲ್ ಸ್ಟ್ಯಾಂಡರ್ಡ್. UP ಅವರು ಸುಮ್ಮನೆ ಲೆಕ್ಕ ಹಾಕಕ್ ಬಂದಿದ್ರಂತೆ, ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆಯಾ ಅಂತ. ಬೇರೆ ಕೆಲಸ ಇಲ್ವಾ ಅವ್ರಿಗೆ ನಮ್ಮ ರಾಜ್ಯಕ್ಕೆ ಬಂದು ಲೆಕ್ಕಾಚಾರ ಹಾಕಕ್ಕೆ? ಬಟ್ ಗ್ಯಾರಂಟಿಗಳು ಚುನಾವಣೆಯಲ್ಲಿ ಸಕ್ಸಸ್ ಆಗ್ತವೆ ಅನ್ನೋ ಮಂತ್ರನ ಎಲ್ಲರೂ ಜಪಿಸ್ತಾ ಇದ್ದಾರೆ. ಕೆಲವೊಂದು ಸ್ಟೇಟ್ಗಳಲ್ಲಿ ಫೇಲಿಯರ್ ಕೂಡ ಆಗಿದೆ. UP ಅಲ್ಲಿ ಏನ್ ಮಾಡ್ತಾರೆ ನೋಡೋಣ. 2027ಕ್ಕೆ ಇದು ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.